90 ದಿನ ಅನ್ಸುತ್ತೆ ನೀವು ಮನೇಲಿ ಇದ್ದಿದ್ದು. 90 ದಿನದಲ್ಲಿ ನೀವು ಇದೊಂದು ಕೆಲಸ ಮಾಡ್ಬಿಡ್ಬೇಕಾಗಿತ್ತು, ನನ್ ಕಡೆಯಿಂದ ಅದಾಗ್ಲಿಲ್ಲ ಅನ್ನುವಂತಹ ಒಂದು ರಿಗ್ರೆಟ್ ಏನಾದ್ರು ಇದೆಯಾ? ನೋ ರಿಗ್ರೆಟ್ಸ್. ಏನು ರಿಗ್ರೆಟ್? ಬಿಕಾಸ್ ನಾನೊಂದು ಹೇಳ್ತೀನಿ, ಆ ಮೂಮೆಂಟ್ ಅಲ್ಲಿ ಏನ್ ಅನ್ಸುತ್ತೋ ಅದನ್ನ ಮಾಡಿರ್ತೀನಿ. ಅನಿಸ್ದೇ ಇರೋದನ್ನು ನಾನು ಐ ಮೀನ್ ಕೆಲವೊಂದ್ಸಲ ಏನೇನ್ ಬೇಕೋ ಆ ಕ್ಷಣಕ್ಕೆ ಅಲ್ಲೇನ್ ಅನ್ಸುತ್ತೋ ಅದನ್ನ ಮಾಡಿರ್ತೀನಿ. ಬಿಕಾಸ್ ಮನೆ ಒಳಗಡೆ ನಿಮ್ಮ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂದ್ರೆ, ಯಾರು ಗೈಡ್ ಲೈನ್ಸ್ ಕೊಡೋಕೆ ನಿಮ್ಗೆ ಯಾರು ಇರಲ್ಲ. ನಮ್ಗೆ ಏನ್ ಅರ್ಥ ಮಾಡ್ಕೊಂತೀವಿ, ನಾವ್ ಹೇಗಿರ್ತೀವೋ ಅಷ್ಟೇ. ಅಂಡ್ ದಟ್ಸ್ ಅಬೌಟ್ ಇಟ್. ಸೊ ಅದ್ರ ಬಗ್ಗೆ ನೋ ರಿಗ್ರೆಟ್ಸ್ ಅಟ್ ಆಲ್. ಓಕೆ, ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾರೆ ನಿಮ್ ಬಗ್ಗೆ, ತುಂಬಾ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾಳೆ ಐಶ್ವರ್ಯ, ಮನೇಲಿ ಈ ತರ ಇದಾರೆ, ಹೊರಗಡೆ ಆ ತರ ಇರ್ಲಿಲ್ಲ, ಇಲ್ಲಿ ಯಾಕೆ ಈ ತರ ಅವ್ರ ಬಿಹೇವಿಯರ್ ಗೊತ್ತಿಲ್ಲ ನನ್ಗೆ ಅಂತಂದು. ಸೊ ಆ ತರದ್ದು ಏನ್ ಅವ್ರು ನೋಡಿದ್ರು ನಿಮ್ದು ಓವರ್ ರಿಯಾಕ್ಷನ್ ಅಂತ ನಮ್ಗೂ ಗೊತ್ತಾಗುತ್ತೆ. ಅದೇ ನನ್ಗೆ ಗೊತ್ತಿಲ್ಲ ಆಕ್ಚುಲಿ. ಆಚೆ ಕಡೆ ನಾನೇನು ಅಷ್ಟು ಕ್ಲೋಸ್ ಅಲ್ಲ ಅವ್ರಿಗೆ. ಒಂದ್ 2 ಫಂಕ್ಷನ್ ಅಲ್ಲಿ ಏನೋ ಸಿಕ್ಕಿರ್ತೀನಿ, ಒಂದು ಕ್ರಿಕೆಟ್ ಲೀಗ್ ಅಲ್ಲಿ ನಾನ್ ಸಿಕ್ಕಿರ್ತೀನಿ. ಬಿಟ್ರೆ ತ್ರಿವಿಕ್ರಮ್ ಅವ್ರು ಯಾವತ್ತು ನಾನಾಗ್ಲಿ ತ್ರಿವಿಕ್ರಮ್ ಆಗ್ಲಿ ಹೊರಗಡೆ ಎಲ್ಲೂ ಭೇಟಿ ಮಾಡಿಲ್ಲ, ಫ್ರೆಂಡ್ಸ್ ಆಗಿರಲ್ಲ, ನಥಿಂಗ್. ಅವ್ರಿಗೆ ನನ್ ಬಗ್ಗೆ ಅಷ್ಟು ಗೊತ್ತೇ ಇಲ್ಲ ಆಕ್ಚುಲಿ. ಅಂಡ್ ವೈಸ್ ವರ್ಸ, ನನ್ಗೂ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿರ್ಲಿಲ್ಲ. ಅಂಡ್ ಅಲ್ಲಿ ಮನೆ ಒಳಗಡೆ ಆ ರೀತಿ ಒಂದು ಕಾಮೆಂಟ್ ಪಾಸ್ ಮಾಡಿದಾಗ ಅದು ತುಂಬಾ ನನ್ಗೆ ಅದು ಸಹಿಸ್ಕೊಳಕ್ ಆಗ್ಲಿಲ್ಲ. ಸೊ ಶಿಶಿರ್ ಕೂಡ ಎಲಿಮಿನೇಟ್ ಆಗ್ತಾರೆ ಅದೇ ರಾತ್ರಿ. ಸೊ ಅವ್ರಿಗೆ ಒಂದು ಹೋಗಿ ನಾನು ಕ್ಲಾರಿಟಿ ಕೊಡ್ತೀನಿ. ನಾನ್ ಸಾಫ್ಟ್ ಅಂತ ನಿಮ್ಗೆ ಯಾರು ಹೇಳಿದ್ದು, ನಾನು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತೆಲ್ಲ ಒಂದಷ್ಟು ಮಾತುಕತೆ ಆಗುತ್ತೆ. ದಟ್ ವಾಸ್ ಅನ್ನೆಸೆಸರಿ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ ಅಷ್ಟೇ. ಹೇಗೆ ತ್ರಿವಿಕ್ರಮ್ ಮನೇಲಿ? ಬಿಕಾಸ್ ಎಲ್ಲರೂ ಹೇಳ್ತಾರೆ ಒಳ್ಳೆ ಗೇಮ್ ಆಡ್ತಾ ಇದ್ದಾರೆ, ತುಂಬಾ ಸೈಲೆಂಟ್ ಇದ್ದಾರೆ, ಆಮೇಲೆ ಅನ್ನೆಸೆಸರಿ ಮಾತಾಡೋದಿಲ್ಲ, ಆ ಥರದೆಲ್ಲ ಅವ್ರ ಒಬ್ರೊಬ್ರು ಒಪಿನಿಯನ್ ಇದೆ. ಸೊ ಆಸ್ ಅ ನೀವ್ ಅವ್ರ ಜೊತೆ ಇರೋದ್ರಿಂದ ನಾ ಕೇಳ್ತಾ ಇರೋದು, ಒಂದ್ ಸ್ವಲ್ಪ ದಿವಸ ಅವ್ರ ಜೊತೆ ಇದ್ರಿ, ಅವ್ರ ಜೊತೆ ಒಡನಾಟ ಕೂಡ ಇತ್ತು. ಸೊ ಆಸ್ ಅ ಪರ್ಸನ್ ತ್ರಿವಿಕ್ರಮ್ ಯಾವ ತರ ಗೇಮ್ ಆಡ್ತಾ ಇದ್ದಾರೆ ಅವ್ರ ಮನೇಲಿ ಅಂತ? ಸಿ ನನ್ಗೂ ತ್ರಿವಿಕ್ರಮ್ಗೂ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರುತ್ತೆ. ನಾನು ನರ್ಕಕ್ಕೆ ಹೋಗ್ತೀನಿ ಸ್ವರ್ಗದಿಂದ, ಸೊ ಅಲ್ಲಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಅವ್ರ ಪ್ರಕಾರ ಎಲ್ಲಾರ್ಗೂ ನಾನು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಬಟ್ ಐ ಡೋಂಟ್ ಥಿಂಕ್ ದಟ್ ಇಸ್ ದ ಕೇಸ್. ಅವರಲ್ಲಿ ತುಂಬಾ ಏನಂತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಮಿಸ್ಇಂಟರ್ಪ್ರಿಟೇಷನ್ಸ್, ನಮ್ಮಿಬ್ರು ಮಧ್ಯ ಮಿಸ್ಕಮ್ಯುನಿಕೇಶನ್ಸ್ ಜಾಸ್ತಿ ಆಗಿದೆ. ಬಟ್ ನಾನು ಹಾಗೆ ಅನ್ಕೊಂಡು ಓಕೆ ಎಲ್ಲ ಸರಿಪಡಿಸ್ಕೊಳ್ಳೋಣ ಅಂತ ಜೋಡಿ ಕ್ಯಾಪ್ಟನ್ಸಿ ವಾರ ಆಗುತ್ತೆ, ಡಬಲ್ ಕ್ಯಾಪ್ಟನ್ಸಿ. ಸೊ ನಾನು ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ ಆಗ್ತೀವಿ. ಆ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ನಾನೇ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸರಿ, ನಮ್ಮ ಇಬ್ರು ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಇದ್ರೂನು ಇದೊಂದು ಆಪರ್ಚುನಿಟಿ ಆಗುತ್ತೆ ಟು ಕ್ಲಿಯರ್ ಎವ್ರಿಥಿಂಗ್ ಔಟ್. ಸೊ ಲೆಟ್ಸ್ ಕ್ಲಿಯರ್ ಇಟ್ ಔಟ್ ಅಂತ ನಾನು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಅಂಡ್ ಫಾರ್ಚುನೇಟ್ಲಿ ನಾವು ವಿನ್ ಕೂಡ ಆಗ್ತೀವಿ. ಆ ಟಾಸ್ಕ್ ನಾವು ವಿನ್ ಆಗಿ ಇಬ್ರು ಜೋಡಿ ಕ್ಯಾಪ್ಟನ್ಸಿ ಆಗ್ತೀವಿ ಆ ವಾರಕ್ಕೆ. ಬಟ್ ನನಗನ್ಸಿರೋ ಮಟ್ಟಕ್ಕೆ ನಾನು ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಕಡೆಯಿಂದನೂ ಪ್ರಯತ್ನ ಇರಬೇಕು, ಏನಾದ್ರು ಸರಿ ಹೋಗ್ಬೇಕು ಅಂದ್ರೆ. ಅವ್ರ ಕಡೆಯಿಂದ ಯಾವ ಪ್ರಯತ್ನನೂ ಇರ್ಲಿಲ್ಲ. ಗೇಮ್ ಆಡ್ತಾರೆ, ಈಸ್ ವೆರಿ ಗುಡ್ ಅಂದ್ರೆ ಟಾಸ್ಕ್ ವಿಚಾರವಾಗಿ ಈಸ್ ವೆರಿ ಗುಡ್. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನನ್ಗೆ ಅವರು ಒಂದು ಹೋಲ್ ಆಗಿ ಒಳ್ಳೆ ಒಂದು ಏನಂತಾರೆ, ಈಗ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ಗೆ ಏನೇನ್ ಗುಣಗಳಿದೆಯೋ ಎಲ್ಲ ಇದೆ. ಬಟ್ ಏನಂದ್ರೆ ಕೆಲವೊಂದಷ್ಟು ಪರ್ಸನಾಲಿಟೀಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾಗ್ಲಿ, ಒಬ್ಬ ವ್ಯಕ್ತಿನ ಬೇಸಿಕ್ ಹ್ಯೂಮನ್ ರಿಯಾಕ್ಷನ್ಸ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾಗ್ಲಿ, ಅವ್ರೆಲ್ಲೋ ಅಲ್ಲಿ ಫೇಲ್ ಆಗ್ತಾ ಇದಾರೆ ಅಂತ ಅನ್ಸುತ್ತೆ. ಅಂಡ್ ಬರೀ ಗೇಮ್ ಆಡೋದು ಅಲ್ಲ, ಮನೇಲಿ ಹೇಗಿರ್ತಾರೆ, ಮನೇಲಿ ಎಷ್ಟು ಆಕ್ಟಿವ್ ಆಗಿರ್ತಾರೆ, ಎಂಟರ್ಟೈನ್ ಯಾವ ರೀತಿ ಮಾಡ್ತಾರೆ, ಅದನ್ನು ತುಂಬಾ ಮುಖ್ಯ ಆಗುತ್ತೆ. ಅದ್ರಲ್ಲಿ ಅವ್ರು ಎಲ್ಲೋ ಒಂದ್ ಸ್ವಲ್ಪ ಹಿಂದುಳಿದಿದ್ದಾರೆ ಅಂತ ನನ್ಗನ್ಸುತ್ತೆ. ಸೈಲೆಂಟ್ ಆಗಿದ್ರೆ ಇಟ್ ಡಸಂಟ್ ವರ್ಕ್.